ಓಂ ನಮೋ ಕಾಲಭೈರವಾಯ. ಇವತ್ತಿನ ಕಾನ್ಸೆಪ್ಟು ಮಹಾಶಿವರಾತ್ರಿಯ ವಿಶೇಷವಾಗಿ ರುದ್ರಭೂಮಿಯಲ್ಲಿ ಕಾಲಭೈರವನಿಗೆ ಹಾಗೆ ಶಿವನಿಗೆ ವೀರಭದ್ರನಿಗೆ ಅಭಿಷೇಕ, ಅಲಂಕಾರ, ಪೂಜಾ ವಿಧಿವಿಧಾನ. ಮೊದಲನೇದಾಗಿ ಸಾತ್ವಿಕ ಪದ್ಧತಿಯಲ್ಲಿ ಭೋಗವನ್ನು ನಾವು ರೆಡಿ ಮಾಡ್ಕೋಬೇಕಾಗ್ತದೆ. ಸಿಹಿ ಪದಾರ್ಥ ನೆನಪಿರಲಿ, ಇವತ್ತಿನ ದಿನ ನಾವು ಯಾವುದೇ ಕಾರಣಕ್ಕೂ ತಾಮಸಿಕವಾಗಿ ಪೂಜೆಯನ್ನು ಮಾಡಬಾರ್ದು, ತಾಮಸಿಕವಾಗಿ ಭೋಗವನ್ನು ಸಮರ್ಪಣೆ ಮಾಡಬಾರ್ದು. ಇದು ಕೆಲವೊಂದು ತೊಂದರೆ ತಾಪತ್ರಯಗಳು ಉಂಟಾಗ್ತದೆ. ಭೈರವನಿಗೆ, ಶಿವನಿಗೆ, ವೀರಭದ್ರನಿಗೆ, ಸ್ಮಶಾನಕಾಳಿ, ದಕ್ಷಿಣಕಾಳಿ ಅಮ್ಮನವರಿಗೆ ಮತ್ತು ಯಕ್ಷಿಣಿಗಳಿಗೆ, ಪ್ರೇತ ಪಿಶಾಚಿಗಳಿಗೆ ಪ್ರತಿಯೊಬ್ಬರಿಗೂ ಸಹ ಇವತ್ತಿನ ದಿನ ನಾವು ಸಾತ್ವಿಕ ಪದ್ಧತಿಯಲ್ಲೇ ಪೂಜೆಯನ್ನು ಮಾಡಬೇಕಾಗ್ತದೆ. ಸಾತ್ವಿಕ ಪದ್ಧತಿಯಲ್ಲಿ ನಾವು ಭೋಗವನ್ನು ಕೊಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾವು ತಾಮಸಿಕವಾಗಿ ಬಲಿ ಕೊಡೋದಾಗಲಿ, ರಕ್ತ ಕೊಡೋದಾಗಲಿ, ಲಿವರು, ಈ ಮತ್ತೊಂದು ಮದ್ದು ಮಾಂಸವೆಲ್ಲ ನಾವು ಮಾಡಬಾರ್ದು. ಸಾತ್ವಿಕ ಪದ್ಧತಿಯಲ್ಲಿ ಮಾತ್ರ ಇವತ್ತಿನ ದಿನ ನಾವು ಪೂಜೆಯನ್ನು ಮಾಡಬೇಕಾಗ್ತದೆ. ಸಾಧಕರು ಇವತ್ತಿನ ದಿನ ವಿಶೇಷವಾಗಿ ನೀವೇ ಸ್ವತಃ ರುದ್ರಭೂಮಿಯಲ್ಲಿ ಕೂತು ಪೂಜೆಯನ್ನು ಮಾಡಿದ್ದೇ ಆದರೆ ನಿಮಗೆ ಶಿವನ ಆಶೀರ್ವಾದ, ಕೃಪಾ ಕಟಾಕ್ಷ ಸಿಗುತ್ತೆ. ಇದಲ್ಲದೆ ನಿಮಗಿರುವಂತಹ ತೊಂದರೆ ತಾಪತ್ರಯಗಳು ನಿವಾರಣೆ ಆಗ್ತವೆ, ದಾರಿದ್ರ್ಯಗಳು ನಿವಾರಣೆ ಆಗ್ತವೆ. ಇದು ವಿಶೇಷ. ದೊಡ್ಡ ಮಟ್ಟಿಗೆ ಪೂಜೆ ಮಾಡಬೇಕು, ದೊಡ್ಡ ಮಟ್ಟಿಗೆ ನಾವು ಭೋಗವನ್ನು ಸಮರ್ಪಣೆ ಮಾಡಬೇಕು ಅನ್ನೋದು ಏನೂ ರೂಲ್ಸ್ ಇಲ್ಲ. ನಿಮ್ಮ ಕೈಲಾದಷ್ಟು, ನಿಮ್ಮ ಶಕ್ತಿ ಅನುಗುಣವಾಗಿ, ನಮ್ಮ ಕೈಲಿ ಮಾಡೋಕ್ಕಾಗೋದೇ ಇಲ್ಲ ಅನ್ನೋರು ಒಂದು ಸ್ವಲ್ಪ ನೀರು ತಗೊಳ್ಳಿ, ಒಂದು ಸ್ವಲ್ಪ ಹಾಲು ತಗೊಳ್ಳಿ, ಅಭಿಷೇಕ ಮಾಡಿ, ಭಸ್ಮ ತಗೊಂಡು ಅಲಂಕಾರ ಮಾಡಿ, ಒಂದೆರಡು ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡ್ಕೊಂಡು ಅನುಷ್ಠಾನ ಮಾಡ್ಕೊಂಡು ಬಂದರೆ ಸಾಕು. ದೊಡ್ಡ ಮಟ್ಟಿಗೆ ಮಾಡಬೇಕು ಅನ್ನೋದು ಏನಿಲ್ಲ. ಇವತ್ತು ವಿಶೇಷವಾದ ದಿನ ಇರೋದ್ರಿಂದ ರುದ್ರಭೂಮಿಯಲ್ಲಿ ನಿಶಬ್ದ ರಾತ್ರಿ ಅಂತಂದಾಗ ಜನ ಓಡಾಡದೇ ಇರುವಂತಹ ಸಮಯ. ರಾತ್ರಿ 12 ಗಂಟೆ. ಆ ಟೈಮಲ್ಲಿ ಯಾರೂ ಓಡಾಡಲ್ಲ, ಅದರಿಂದ ನಿಶಬ್ದ ರಾತ್ರಿ ಅಂತ ಕರಿತೀವಿ. ರಾತ್ರಿ 12 ಗಂಟೆಗೆ ಸರಿಸುಮಾರಾಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸುಮಾರು ದಿನಗಳಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂತ ಕೇಳ್ತಾ ಇದ್ರಿ. ಯೂಟ್ಯೂಬ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಇನ್ಸ್ಟಾಗ್ರಾಮ್ ಐಡಿಲಿ ಬಯೋದಲ್ಲಿ ಲಿಂಕ್ ಇದೆ, ಚೆಕ್ ಮಾಡ್ಕೋಬೋದು. ಈ ಒಂದು ಚಾನಲಲ್ಲಿ ಮೊದಲನೇ ವಿಡಿಯೋ ಕಾಲಭೈರವನ ಪೂಜಾ ವಿಧಿವಿಧಾನವನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಮೊದಲನೇ ವಿಡಿಯೋ ಇದನ್ನು ಹಾಕ್ತಾಯಿದ್ದೀವಿ. ಯಾರೆಲ್ಲ ತಾಂತ್ರಿಕ ವಿದ್ಯೆ ಕಲಿಬೇಕು, ವಾಮ ಮಾರ್ಗದಲ್ಲಿ ಬರಬೇಕು, ಇದರಲ್ಲಿ ಆಸಕ್ತಿ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಒಂದು ಚಾನಲಲ್ಲಿ ಗಿಡಮೂಲಿಕೆಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ. ಹಾಗೆ ಯಾವ ಮೂಲಿಕೆಗಳು ಯಾವ ಪ್ರಯೋಗಕ್ಕೆ ಬಳಸ್ಬೋದು ಅನ್ನೋದು ತಿಳಿಸ್ಕೊಡ್ತೀವಿ. ಅದೇ ರೀತಿ ಯಂತ್ರಗಳನ್ನ ಸಹ ತಿಳಿಸ್ಕೊಡ್ತೀವಿ. ಯಾವ ಯಂತ್ರ ಯಾವ ಪ್ರಯೋಗಕ್ಕೆ ಬಳಸ್ಬೋದು ಅನ್ನೋದು ತಿಳಿಸ್ಕೊಡ್ತೀವಿ. ಜೊತೆಗೆ ಮಂತ್ರಗಳು ಸಹ ಕೊಟ್ಟಿರ್ತೀವಿ. ಕಲಿಬೇಕು ಅನ್ನೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪ್ರತಿಯೊಂದು ಸಹ ಬಹಿರಂಗವಾಗಿ ತೋರಿಸ್ಕೊಡ್ತೀವಿ. ಕೆಲವೊಂದು ಪ್ರಯೋಗಗಳು ಮಾತ್ರ ಅದು ಗುಪ್ತವಾಗಿ ಇಡಬೇಕಾಗ್ತದೆ. ಅವೆಲ್ಲ ಯೂಟ್ಯೂಬಲ್ಲಿ ಹಾಕೋ ಹಾಗಿಲ್ಲ. ಗುಪ್ತವಾಗಿರುವಂತಹ ಪ್ರಯೋಗಗಳನ್ನ ಬಿಟ್ಟು ಎಲ್ಲರೂ ನೋಡ್ಬೋದಾದಂತಹ ವಿಡಿಯೋಗಳನ್ನ ನಾವು ಹಾಕ್ತೀವಿ. ಆಸಕ್ತಿ ಇದ್ದವರು ಕಲಿಬೋದು. ಇಂಟ್ರೆಸ್ಟ್ ಇಲ್ಲದೆ ಇರೋರು, ಯಾರ್ಯಾರು ಟೈಮ್ ಪಾಸ್ ವೀಡಿಯೋಗಳು ನೋಡ್ತೀರೋ, ಯಾರ್ಯಾರು ತಲೆ ಹರಟೆಗಳು ಮಾಡ್ತೀರೋ, ನೀವೆಲ್ಲ ಸ್ಕಿಪ್ ಮಾಡ್ಕೊಳ್ರಿ, ಏನು ತೊಂದರೆ ಇಲ್ಲ. ಅದು ಬಿಟ್ಟು ಈ ಕಲಿಯೋ ಕೆಲವ್ರು ಏನಂದರೆ ಆಸಕ್ತಿ ಇರಲ್ಲ, ಇಂಟ್ರೆಸ್ಟ್ ಇರಲ್ಲ. ಇನ್ನು ಕೆಲವರು ನಮ್ಮ ಸನಾತನ ಧರ್ಮದಲ್ಲಿ ದೈವ ಶಕ್ತಿ ಇದೆ ಮತ್ತು ದೈವ ಅನುಗ್ರಹ ಇದೆ ಅಂತಂದಾಗ ಯಾರೂ ನಂಬಲ್ಲ. ಯಾವ ದೇವರು ಇಲ್ಲ, ದೆವ್ವನೂ ಇಲ್ಲ ಅಂತ ಕೆಲವರು ಇದ್ದಾರೆ, ಮೂರ್ಖರು. ಇಂಥವ್ರು ಏನು ಮಾಡ್ತಾರೆ ಅಂದರೆ ತಲೆ ಹರಟೆಗೆ, ಟೈಮ್ ಪಾಸ್ಗೆ, ಅದು ಏನೇನೋ ಸಿಕ್ಕಿದ್ದು ಆ ಟೈಮಲ್ಲಿ ಅವ್ರಿಗೆ ಏನೋ ಯೋಚನೆ ಬರುತ್ತೋ ಅಂತಂಥ ಕಾಮೆಂಟ್ಗಳನ್ನ ಹಾಕ್ತಾ ಇರ್ತಾರೆ. ಒಂದು ಅರ್ಥ ಮಾಡ್ಕೊಳ್ರಿ, ನೀವು ನಂಬಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಬೇರೆಯವರ ನಂಬಿಕೆಗೆ ಧಕ್ಕೆ ತರಬೇಡಿ.
ನಿಮಗೆ ನಂಬಿಕೆ ಇದ್ದರೆ ಕೈ ಮುಗಿರಿ, 2 ಕಡ್ಡಿ ಹಚ್ಚಿ ಬೇಡ್ಕೊಳ್ರಿ. ನಿಮ್ಗೆ ನಂಬಿಕೆನೇ ಇಲ್ವಾ, ದೇವ್ರಿದ್ದಾನೆ ಅನ್ನೋದು ನೀವು ಸುಳ್ಳು ಅಂತ ಏನು ಅಂತಿದ್ದೀರೋ ಅದು ನಿಮ್ಮ ಮನಸ್ಸಲ್ಲೇ ಇರಲಿ. ನೀವು ಹಾಕೋ ಒಂದೊಂದು ಕಾಮೆಂಟಿಂದ ದೇವ್ರ ಮೇಲೆ ನಂಬಿಕೆ ಇರೋರು ಸಹ ಕೆಲವರು ಅವ್ರ ಮನಸ್ಸಿಗೆ ಬೇಜಾರು ಮಾಡೋ ಅಂಥದ್ದು ನಡೆಯುತ್ತೆ. ಅದೇ ರೀತಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಕಲಿಬೇಕು ಅಂತ ಅನ್ನೋರಿಗೂ ಸಹ ಇದು ಎಫೆಕ್ಟ್ ಕೊಡುತ್ತೆ ನೀವು ಹಾಕೋ ಕಾಮೆಂಟ್ಸ್ಗಳಿಂದ. ಅದರಿಂದ ಇಷ್ಟ ಇದ್ದವ್ರು ನೋಡಿರಿ, ಇಂಟ್ರೆಸ್ಟ್ ಇಲ್ಲದೆ ಇರೋರು ಡೈರೆಕ್ಟಾಗಿ ಸ್ಕಿಪ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಭೋಗವನ್ನು ರೆಡಿ ಮಾಡ್ಕೋಬೇಕು. ನಿರ್ಜನ ಪ್ರದೇಶ, ರುದ್ರಭೂಮಿ, ರಾತ್ರಿ 12 ಗಂಟೆ, ನಿಶಬ್ದ ರಾತ್ರಿ. ಈ ಸಮಯದಲ್ಲಿ ಅಭಿಷೇಕವನ್ನು ಮಾಡ್ಕೋಬೇಕು. ಅಭಿಷೇಕ ಆದ ನಂತರ ಭಸ್ಮದಿಂದ ಅಲಂಕಾರವನ್ನು ಮಾಡಬೇಕು. ಕಾಲಭೈರವನಿಗೆ, ವೀರಭದ್ರನಿಗೆ, ಶಿವನಿಗೆ ಭಸ್ಮದಿಂದ ಅಲಂಕಾರವನ್ನು ಮಾಡಿ ನಾವು ಆ ಜಾಗದಲ್ಲಿ ನೀಟಾಗಿ ಇಟ್ಕೋಬೇಕು. ಹೆಂಗಂದ್ರೆ ಹೆಂಗೆಲ್ಲ ಇಟ್ಕೊಳ್ಳೋ ಹಾಗಿಲ್ಲ. ಅದಾದ ನಂತರ ನಾವು ಮನೆಯಲ್ಲೇ ಮೊದಲೇ ಭೋಗವನ್ನು ರೆಡಿ ಮಾಡ್ಕೊಂಡು ಬಂದಿರ್ತೀವಿ. ಸಿಹಿ ಪದಾರ್ಥ ಮೊದಲೇ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ತಾಮಸಿಕವಾಗಿ ನಾವು ಪೂಜೆಯನ್ನು ಮಾಡಬಾರ್ದು. ಇವತ್ತಿನ ದಿನ ತಾಮಸಿಕವಾಗಿ ನಾವು ಭೋಗವನ್ನು ಸಮರ್ಪಣೆ ಮಾಡಬಾರ್ದು, ತೊಂದರೆಗಳು ಎದುರಾಗ್ತವೆ. ಸಾತ್ವಿಕ ಪದ್ಧತಿಯಲ್ಲಿ ಮಾತ್ರ ಮಾಡಬೇಕಾಗ್ತದೆ. ಇದು ಬಹಳ ಇಂಪಾರ್ಟೆಂಟು. ಈಗೇನು ನೋಡ್ತಿದ್ದೀರೋ, ಪೂಜೆ ಎಲ್ಲ ಆದ ನಂತರ, ಅಭಿಷೇಕ ಎಲ್ಲ ಆದ ನಂತರ ಈ ರೀತಿ ಅಲಂಕಾರವನ್ನು ಮೊದಲು ಮಾಡ್ಕೋಬೇಕಾಗ್ತದೆ. ಈಗ ನೀವು ನೋಡ್ತಾ ಇರುವಂತಹ ಶಿವ, ಕಾಲಭೈರವ, ಇದು ಶಿವ ಬಂದು ನಾವು ದುಡ್ಡು ಕೊಟ್ಟು ತಂದಿರೋ ಅಂಥದ್ದಲ್ಲ ವಿಗ್ರಹ. ಈಗ ನಾವು ಪೂಜೆ ಮಾಡ್ತಿರ್ತಕ್ಕಂತಹ ಈ ಒಂದು ಶಿವಲಿಂಗ ಏನಿದೆ, ಇದು ವಿಶೇಷವಾದ ಶಿವಲಿಂಗ. ಇದು ಯಾವುದೇ ತರಹ ಬೇರೆ ಬೇರೆ ಯಾವುದೋ ಕೆರೆ ಮಣ್ಣು, ಆ ಮಣ್ಣು, ಇದು ಅದು ತಂದು ಮಾಡಿರೋದಲ್ಲ. ಇದು ವಿಶೇಷವಾದ ದಿನ, ಅಮಾವಾಸ್ಯೆ ದಿನ ರಾತ್ರಿ 12 ಗಂಟೆಗೆ 7 ಸ್ಮಶಾನದ ಮಣ್ಣು, 7 ಸಮಾಧಿ ಮಣ್ಣನ್ನು ತಂದು ಸಿದ್ಧಿ ಮಾಡಿ ಆ ಒಂದು ಮಣ್ಣಿನಿಂದ ನಾವು ಮಾಡಿರುವಂತಹ ಶಿವಲಿಂಗ ಇದಾಗಿರುತ್ತೆ. ಈಗೇನು ನೀವು ನೋಡ್ತಿದ್ದೀರಾ ಪೂಜೆ, ಇಲ್ಲಿ 3 ಭೋಗವನ್ನು ಇಟ್ಟಿದ್ದೀವಿ. ಮೊದಲನೇ ಭೋಗ ಬಂದು ಶಿವನಿಗೆ ಸಿಹಿ ಪದಾರ್ಥ. ಅದೇ ರೀತಿ ಈ ಕಡೆ ಲಾಸ್ಟಲ್ಲಿರೋ ಭೋಗ ಬಂದು ಅಮ್ಮನವರಿಗೆ, ಸ್ಮಶಾನ ಕಾಳಿ, ದಕ್ಷಿಣ ಕಾಳಿ, ನವಗ್ರಹ ಕಾಳಿ, ಚಂಡಿ, ಚಾಮುಂಡಿ, ಚೌಡೇಶ್ವರಿ, ನಾವೇನು ಕರಿತೀವಿ ಅಮ್ಮನವರು, ಪ್ರತಿಯೊಬ್ಬರಿಗೂ ಸಹ ಈ ಒಂದು ಭೋಗ ಸಲ್ಲುತ್ತೆ. ಇದು ಸಹ ಸಿಹಿ ಪದಾರ್ಥ. ಅದೇ ಇದರಲ್ಲೇ ಯಕ್ಷಿ ನೀರುಗಳು ಸಹ ಬರ್ತವೆ, ಪ್ರತಿಯೊಬ್ಬರಿಗೂ ಸೇರಿ ಈ ಒಂದು ಭೋಗ. ಅದಾದ ನಂತರ ಮಧ್ಯದಲ್ಲಿರುವಂತಹ ಭೋಗ ಸಿಹಿ ಪದಾರ್ಥ, ಹಣ್ಣು, ಸ್ವೀಟು, ಡ್ರಿಂಕ್ಸು, ಸಿಗರೇಟು. ಇದು ಏನಿದೆ ಇದು ಕಾಲಭೈರವನಿಗೆ ಸಲ್ಲುತ್ತೆ. ಇಷ್ಟು ಮಾತ್ರ ಭೋಗವನ್ನು ಮಡಗಬೇಕು. ಇದು ಬಿಟ್ಟು ಮಾಂಸ, ಬ್ಲಡ್ಡು, ಲಿವರು ಇಂಥವೆಲ್ಲ ಯಾವುದೂ ಇಡಬಾರ್ದು ಇವತ್ತಿನ ದಿನ. ಇದರಲ್ಲಿ ಮತ್ತೊಂದು ವಿಶೇಷ ಅಂದರೆ, ಇಲ್ಲಿ ಇಟ್ಟಿರ್ತಕ್ಕಂತಹ ಬಿಲ್ಪತ್ರೆ ಆಗಲಿ, ಬಿಲ್ಪತ್ರೆ ಕಾಯಿ ಆಗಲಿ, ಇದು ಪ್ರತಿಯೊಂದು ಸಹ ಕಾಡಲ್ಲಿ ಸಂಗ್ರಹ ಮಾಡಿ ತಂದಿರುವಂಥ ಒಂದು ಸಾಮಗ್ರಿ ಆಗಿರುತ್ತೆ. ಯಾವುದೇ ಅಂಗಡಿಲಿ ತಂದಿರೋದಲ್ಲ. ನಾವೇ ಸ್ವತಃ ಹೋಗಿ ಈ ಒಂದು ಹೂವುಗಳಾಗಲಿ, ಬಿಲ್ಪತ್ರೆ ಆಗಲಿ ಪ್ರತಿಯೊಂದು ನಾವೇ ಸಂಗ್ರಹ ಮಾಡಿ ತಂದು ಪೂಜೆ ಮಾಡೋದ್ರಿಂದ ನಮಗಿನ್ನೂ ಅನುಕೂಲ ಆಗ್ತದೆ. ಈ ರೀತಿ ಒಂದು ಪೂಜೆಯನ್ನು ಸಲ್ಲಿಸಬೇಕಾಗ್ತದೆ ಶಿವರಾತ್ರಿಯ ದಿನ, ನಿಶಬ್ದ ರಾತ್ರಿಯಲ್ಲಿ. ಪೂಜೆ ಎಲ್ಲ ಮುಗಿದ ಮೇಲೆ ನಮ್ಮ ಅನುಷ್ಠಾನೆಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಅನುಷ್ಠಾನೆ ಅಂದರೆ ಏನು, ಯಾವುದೇ ಮಂತ್ರ ಜಪಗಳಾಗಲಿ, ಮತ್ತೊಂದಾಗಲಿ, ಅದೊಂದಾಗಲಿ, ಇದೊಂದಾಗಲಿ ಅವೆಲ್ಲ ಮಾಡೋ ಹಾಗಿಲ್ಲ. ಅನುಷ್ಠಾನೆ ಶಿವನಿಗೆ ಸಂಬಂಧಪಟ್ಟಂಗೆ, ಕಾಲಭೈರವನಿಗೆ, ವೀರಭದ್ರನಿಗೆ ಸಂಬಂಧಪಟ್ಟಂಗೆ, ಹಾಗೆ ಯಾವ್ದಾದ್ರು ಅಮ್ಮನವರ ಸಾಧನೆ, ಸ್ಮಶಾನ ಕಾಳಿ, ದಕ್ಷಿಣ ಕಾಳಿ, ಅಮ್ಮನವರ ಸಾಧನೆ ಏನು ಮಾಡಿರ್ತೀರೋ ಆ ಥರ ಅಮ್ಮನವರ ಸಾಧನೆಗೆ ಸಂಬಂಧಪಟ್ಟಂಗೆ ನೀವು ಅನುಷ್ಠಾನೆಯನ್ನು ಮಾಡ್ಕೊಳ್ಳೋದೇ ಆದರೆ ಇವತ್ತಿನ ದಿನ ಬಹಳ ಉತ್ತಮ. ಪ್ರತಿಯೊಬ್ಬರು ದೊಡ್ಡ ಮಟ್ಟಿಗೆ ಮಾಡಬೇಕು ಅಂತ ಏನಿಲ್ಲ. ಮೊದಲೇ ಹೇಳಿದ್ದೀನಿ, ನಿಮ್ಮ ಕೈಲಾದಷ್ಟು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಎಷ್ಟರ ಮಟ್ಟಿಗಾಗುತ್ತೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ ಸಾಕು. ದೊಡ್ಡದಾಗೆ ಮಾಡಬೇಕು ಏನಂತ ರೂಲ್ಸ್ಗಳು ಯಾವುದೂ ಇಲ್ಲ.
ನಿಮ್ಮ ಕೈಲಾದಷ್ಟು ಮಾಡ್ಕೋಬೋದು. ಈಗ ಸಮಯ ಸರಿ ಸುಮಾರು ರಾತ್ರಿ 12 ಗಂಟೆ ಆಗಿದೆ. ಈ ಟೈಮಲ್ಲಿ ನಮ್ಮ ತಾಂತ್ರಿಕ ಪದ್ಧತಿಯಲ್ಲಿ, ಅದರಲ್ಲೂ ನಮ್ಮ ಅಘೋರಪಂಥೀಯ ವಿದ್ಯೆಯಲ್ಲಿ ಬರುವಂತಹ ಒಂದು ಪೂಜಾ ವಿಧಾನ ಇದಾಗಿರುತ್ತೆ. ಇದರಲ್ಲೊಂದು ಗಮನ ಇಟ್ಕೋಬೇಕು ನೀವು. ರಾತ್ರಿ ನೀವು ಹಚ್ಚಿಟ್ಟಿರ್ತಕ್ಕಂತಹ ದೀಪ ಬೆಳಗ್ಗೆ ಎದ್ದೋಗಿ ನೋಡಿದ್ರು ಸಹ ದೀಪ ಉರಿತಾ ಇರ್ತದೆ, ಯಾವುದೇ ಕಾರಣಕ್ಕೂ ಹಾರಲ್ಲ. ಅಲ್ಲಿ ಮಳೆ ಬರಲಿ, ಎಂಥ ಜೋರು ಗಾಳಿ ಬರಲಿ, ಯಾವುದೇ ಕಾರಣಕ್ಕೂ ದೀಪ ಮಾತ್ರ ಹಾರಲ್ಲ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಗಾಳಿ ಬೀಸ್ತಾ ಇದೆ, ದೀಪ ಮಾತ್ರ ಯಾವುದೇ ಕಾರಣಕ್ಕೂ ಹಾರಲ್ಲ. ಬಿಲ್ಪತ್ರೆ ಕಾಯಿಯನ್ನು 2 ಭಾಗ ಮಾಡಿ ಅದರಲ್ಲಿರ್ತಕ್ಕಂಥ ಪದಾರ್ಥವನ್ನು ಹೊರತೆಗೆದು ಅದರಲ್ಲಿ ತುಪ್ಪ ಅಥವಾ ಎಣ್ಣೆ ಹಾಕಿ ನೀವು ದೀಪ ಹಚ್ಚೋದ್ರಿಂದ ಅದು ತುಂಬ ಪವರ್ಫುಲ್ಲು. ಶಿವನಿಗೆ ಪ್ರಿಯವಾದ ಬಿಲ್ಪತ್ರೆ ಕಾಯಿ. ಆದ್ದರಿಂದ ಬಿಲ್ಪತ್ರೆ ಕಾಯಿಯಲ್ಲಿ ನೀವು ದೀಪ ಹಚ್ಚೋದ್ರಿಂದ ಈ ಪೂಜೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ದತ್ತೂರಿ ಗಿಡದ್ದು ಹೂವು, ಶಿವನಿಗೆ ಇಷ್ಟವಾದ ದತ್ತೂರಿ ಗಿಡ, ಇವೆಲ್ಲ ಹಾಕ್ಬೋದು. ದತ್ತೂರಿ ಗಿಡದ ಕಾಯಿ 2 ಭಾಗ ಮಾಡಿ ಅದರಲ್ಲೂ ಸಹ ದೀಪವನ್ನು ಹಚ್ಬೋದು. ಮತ್ತು ಕುಂಬಳಕಾಯಿಯನ್ನು ಸಹ 2 ಭಾಗ ಮಾಡಿ ಒಳಗಡೆ ಇರುವಂಥ ಪದಾರ್ಥವನ್ನು ಹೊರತೆಗೆದು ಕುಂಬಳಕಾಯಿಯಿಂದ ಸಹ ನೀವು ದೀಪವನ್ನು ಹಚ್ಬೋದು. ಕೆಲವೊಂದು ಸಿದ್ಧಿ ದಿನಗಳಲ್ಲಿ ಕುಂಬಳಕಾಯಿಯನ್ನು 2 ಭಾಗ ಮಾಡಿ ದೀಪ ಹಚ್ಚೋದ್ರಿಂದ ಎಷ್ಟೋ ತೊಂದರೆ ತಾಪತ್ರಯಗಳು ದೂರ ಆಗ್ತವೆ, ನಿವಾರಣೆ ಆಗ್ತವೆ, ದಾರಿದ್ರ್ಯ ಎಲ್ಲ ನಿವಾರಣೆ ಆಗ್ತವೆ. ನಮಗಿರುವಂಥ ಕಷ್ಟ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಪ್ರತಿಯೊಂದು ಪೂಜೆಗೂ ಸಾವಿರಾರು ಅರ್ಥಗಳಿರ್ತವೆ. ಮಾಡುವ ಮನಸ್ಸಿರಬೇಕು, ಭಕ್ತಿ ಇರಬೇಕು ಅಷ್ಟೇ. ಭಕ್ತಿಯಿಂದ ನಾವು ಬೇಡ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಶಿವ ಹೊಳಿತಾನೆ. ಏನೋ ಟೈಮ್ ಪಾಸಿಗೆ ಮಾಡಬೇಕು, ಏನೋ ಸಾಧನೆ ಮಾಡ್ಕೊಂಬಿಟ್ಟಿದ್ದೀನಿ, ಇವತ್ತು ಹೋಗಬೇಕು, ಒಂದು ಪೂಜೆಗೆ ಬಂದ್ಬಿಡೋಣ, ಒಂದು ಪೂಜೆ ಮುಗಿಸ್ಕೊಂಡು ಬಂದ್ಬಿಡೋಣ, ಈ ಥರ 2 ಮನಸ್ಸುಗಳು ಇಟ್ಕೊಬಾರ್ದು. ಏನೋ ಮಾಡಬೇಕು ಅಂದರೆ ಮಾಡಬೇಕು ಅಂತ ಮಾಡೋಕ್ಕೆ ಹೋಗ್ಬಾರ್ದು ಯಾವತ್ತು. ಒಳ್ಳೆ ಮನಸ್ಸಿಂದ ಭಕ್ತಿಯಿಂದ ಎಷ್ಟೇ ಕಷ್ಟ ಇದ್ದರೂ ಇವತ್ತು ಹೋಗಿ ನಾನು ಪೂಜೆ ಮಾಡಬೇಕು, ಶಿವಪ್ಪನಿಗೆ ನನ್ನ ಕೈಯಿಂದ ಒಂದು ಪೂಜೆ ಸಮರ್ಪಣೆ ಮಾಡಬೇಕು ಅಂತ ನಾವು ಇಷ್ಟಪಟ್ಟು ಪೂಜೆ ಮಾಡ್ಕೊಂಡು ಬರ್ತೀರಲ್ಲ, ಅದು ನಿಜವಾದ ಪೂಜೆ. ಸುಮಾರು ಜನ ನನಗೂ ಪರ್ಸ್ನಲಾಗಿ ಮೆಸೇಜ್ಗಳು ಹಾಕಿದ್ದಾರೆ, ಸ್ವಾಮಿ ನಾವು ಶಿವಂದು ಆರಾಧನೆ ಮಾಡ್ತಾಯಿದ್ದೀವಿ, ಶಿವಂದು ದೀಕ್ಷೆ ತೊಗೊಂಡಿದ್ದೀವಿ, ನಾವು ಇವತ್ತಿನ ದಿನ ಪೂಜೆ ಯಾವ ಥರ ಮಾಡ್ಕೋಬೇಕು, ಹೆಂಗೆ ಮಾಡಬೇಕು, ನಾವು ಪೂಜೆ ಮಾಡಬೇಕಾ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರೆ ಸಾಕಾ. ಇನ್ನು ಕೆಲವರು ವೀರಭದ್ರಂದು ನಾವು ದೀಕ್ಷೆ ತೊಗೊಂಡು ಸಿದ್ಧಿ ಮಾಡ್ಕೊಂಡಿದ್ದೀವಿ, ಇವತ್ತು ನಾವು ಸುಮ್ಮನೆ ದೇವಸ್ಥಾನದಲ್ಲಿ ಹೋಗಿ ಒಂದು ಪೂಜೆ ಮಾಡ್ಕೊಂಬಂದರೆ ಸಾಕಾ, ಅಥವಾ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಸುಮಾರು ಜನ ಕೇಳಿದ್ದೀರಾ. ನೀವು ದೇವಸ್ಥಾನಕ್ಕೆ ಯಾವ ಟೈಮಲ್ಲಿ ಬೇಕಾದರೂ ಹೋಗ್ಬೋದು, ಪ್ರತಿದಿನ ಓಡಾಡ್ಬೋದು, ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು, ಅದು ಬೇರೆ ವಿಚಾರ, ಅದು ಬೇರೆ ಲೆಕ್ಕಾಚಾರ. ಸಾಧನೆ ಮಾಡಿರೋರು, ಸಿದ್ಧಿ ಮಾಡ್ಕೊಂಡಿರೋರು, ದೀಕ್ಷೆ ತೊಗೊಂಡು ನೀವೇನು ಸಿದ್ಧಿ ಮಾಡ್ಕೊಂಡಿದ್ದೀರಾ, ನೀವು ಖಂಡಿತ ಹೋಗಲೇಬೇಕು. ಯಾಕಂದರೆ ನೀವು ಹೋಗಿಲ್ಲ ಅಂದರೆ ಅದೇನಾಗುತ್ತಂದರೆ ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಂಗಾಗುತ್ತೆ ಈ ವಿದ್ಯೆ ಅನ್ನೋದು. ನಿಮ್ಮ ಸ್ವಾರ್ಥಕ್ಕೆ ನೀವು ಬಳಸ್ಕೊಂಡು ಸಿದ್ಧಿ ತಗೊಂಡು ನೀವು ದೀಕ್ಷೆ ತಗೊಂಡು ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಕಷ್ಟಗಳಿಗೆ ಮಾತ್ರ ನೀವು ಬಳಸ್ಕೊತಾ ಇದ್ದೀರಾ ಅನ್ನೋ ಲೆಕ್ಕಾಚಾರ ಬರ್ತದೆ. ನಿಜವಾಗ್ಲೂ ಸಾಧನೆ ಮಾಡಿದವರು, ನಿಜವಾಗ್ಲೂ ದೀಕ್ಷೆ ತಗೊಂಡು ನಾನೇನೋ ಒಂದು ಸಾಧನೆ ಮಾಡಿ ಮುಂದಕ್ಕೆ ಹೋಗಬೇಕು, 4 ಜನಕ್ಕೆ ಇರುವಂಥ ಕಷ್ಟನ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿ ಕಷ್ಟವೆಲ್ಲ ನಾವು ದೂರ ಮಾಡಬೇಕು ಅಂತನ್ನೋರು 100% ನೀವು ರುದ್ರಭೂಮಿಗೆ ಹೋಗಲೇಬೇಕು, ಪೂಜೆಯನ್ನು ಸಲ್ಲಿಸಲೇಬೇಕು. ಅದರಲ್ಲೂ ಸಹ ಸ್ಮಶಾನದಲ್ಲಿ ಕೂತು ನೀವು ಸಾಧನೆ ಮಾಡಿರೋರು 100ಕ್ಕೆ 100% ಹೋಗಲೇಬೇಕು. ಇದು ರೂಲ್ಸು. ಸಾತ್ವಿಕವಾಗಿ ಪೂಜೆ ಮಾಡ್ಕೊಂಡಿರೋರು, ಸಾತ್ವಿಕವಾಗಿ ನೀವು ದೀಕ್ಷೆ ತೊಗೊಂಡು ಸಾತ್ವಿಕವಾಗಿ ನೀವು ಸಾಧನೆ ಮಾಡ್ತಿದ್ದೀನಿ ಅನ್ನೋರು ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ಅಭಿಷೇಕ ಮಾಡಿಕೊಂಡು ನಡೆಯುತ್ತೆ. ಸ್ಮಶಾನದಲ್ಲಿ, ವಿಶೇಷವಾಗಿ ಸ್ಮಶಾನದಲ್ಲಿ ಸಾಧನೆ ಮಾಡಿರೋರಂತೂ ಕಂಪಲ್ಸರಿ ಹೋಗಲೇಬೇಕು. ಇನ್ನೂ ಸುಮಾರು ರೂಲ್ಸ್ಗಳಿದ್ದಾವೆ, ಇನ್ನೂ ಸುಮಾರು ಇನ್ಫಾರ್ಮೇಷನ್ ಇದೆ, ಎಲ್ಲ ವೀಡಿಯೋದಲ್ಲಿ ಕೊಡೋಕ್ಕಾಗಲ್ಲ. ಇಷ್ಟು ಮಾತ್ರ ನಾವು ಶಿವರಾತ್ರಿಗೆ ಮಾಡ್ಕೊಂಡಿರುವಂಥ ಒಂದು ಸಾಧನೆ ಆಗಿರುತ್ತೆ, ಒಂದು ಪೂಜೆ ಆಗಿರುತ್ತೆ, ಒಂದು ಅಭಿಷೇಕ ಆಗಿರುತ್ತೆ, ಒಂದು ಅನುಷ್ಠಾನ ಆಗಿರುತ್ತೆ. ಇನ್ಮೇಲೆ ಈ ಒಂದು ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋ ಸಹ ಎಲ್ಲರಿಗೂ ತಿಳಿಸ್ಕೊಡ್ತೀವಿ.
ಇಷ್ಟ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫಾಲೋ ಮಾಡ್ಕೊಳ್ರಿ. ಇಷ್ಟ ಇಲ್ಲದೆ ಇದ್ದವರು, ಆಸಕ್ತಿ ಇಲ್ಲದೆ ಇದ್ದವರು ಸ್ಕಿಪ್ ಮಾಡ್ಕೊಳ್ಳಿ. ಯಾವುದೇ ಥರ ಬ್ಯಾಡ್ ಕಮೆಂಟ್ಗಳು ಹಾಕೋಕ್ಕೆ ಹೋಗಬೇಡಿ. ಅದರಿಂದ ಕಲಿಯೋವಂಥವ್ರಿಗೆ ತೊಂದರೆಗಳಾಗ್ಬೋದು, ಕಲಿಯೋವಂಥವ್ರಿಗೆ ಮನಸ್ಸು ನೋವಾಗ್ಬೋದು. ಓಂ ನಮೋ ಕಾಲಭೈರವಾಯ.